2025 IPLಗೆ ಆಪರೇಷನ್ ಸಿಂಧೂರ ಕಾರ್ಮೋಡ ಆಯ್ತಾ ಅನ್ನುವಂಥ ಪ್ರಶ್ನೆ. IPLನ ಎಲ್ಲ ಪಂದ್ಯಗಳಿಗೂ ಬ್ರೇಕ್ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿದೆ. 2025 IPLನ ಮುಂದಿನ ಪಂದ್ಯ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಭಾರತ ಪಾಕ್ ನಡುವೆ ಉದ್ವಿಗ್ನತೆಯ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಈ ಒಂದು ನಿರ್ಧಾರಕ್ಕೆ ಬರಬಹುದು. ಬಂದರೆ ಒಳ್ಳೆಯದು ಅಂತಲೂ ಕೂಡ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ನಮ್ಮ ನಾಗರಿಕರು ಅವರ ಸೇಫ್ಟಿ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಪಂದ್ಯ ಕ್ಯಾನ್ಸಲ್ ಆಗಿದೆ. ಪಂಜಾಬ್ ಹಾಗೂ ಡೆಲ್ಲಿ ನಡುವೆ ನಡೆಯಬೇಕಾಗಿರೋಂಥ ಪಂದ್ಯ ಅದು. ಪಂದ್ಯ ಆರಂಭ ಆಗಿತ್ತು, ಅರ್ಧ ಪಂದ್ಯ ನಡೀತಾ ಇತ್ತು. ಅಷ್ಟರೊಳಗಡೆನೆ BCCI ಕಡೆಯಿಂದ ಈ ಪಂದ್ಯವನ್ನು ರದ್ದು ಮಾಡಬೇಕು ಅಂತೇಳಿ ಭಾರತೀಯ ಸೇನೆ ಮಾಹಿತಿ ಕೊಟ್ಟಾದ ನಂತರ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಈಗ ಇನ್ನುಳಿದಿರುವಂಥ ಪಂದ್ಯಗಳು ಇದಾವಲ್ಲ, ಅದಕ್ಕೂ ಕೂಡ ಆ ಪಂದ್ಯಗಳನ್ನು ನಡೆಸೋದು ಕೂಡ ತೀರಾ ಡೌಟ್ ಅಂತ ಅನ್ಸುತ್ತೆ. ಯಾಕೆಂದರೆ ಪಾಕಿಸ್ತಾನ ಕೂಡ ಪದೇ ಪದೇ ಪ್ರತಿದಾಳಿಯನ್ನು ಮಾಡ್ತಾನೆ ಇದೆ. ಸೊ ಭಾರತೀಯ ನಾಗರಿಕರ ದೃಷ್ಟಿಯಿಂದ, ಯಾಕಂದರೆ IPL ಅಂತ ಹೇಳಿದಾಗ ವಿಶ್ವದ ಎಲ್ಲ ಆಟಗಾರರು ಭಾರತಕ್ಕೆ ಬಂದಿರ್ತಾರೆ. ವಿಮಾನಗಳ ಹಾರಾಟ ಕೂಡ ಇಲ್ಲ. ಸೊ ಒಂದು ಪಂದ್ಯ ಅಂದರೆ ಒಂದು ಸ್ಟೇಡಿಯಂನಿಂದ ಇನ್ನೊಂದು ಸ್ಟೇಡಿಯಂ ಹೋಗಿ ಆ ಪಂದ್ಯವನ್ನು ಆಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ಈಗ ನೋಡಿ, ಪಂಜಾಬಲ್ಲಿ ನಡೀತಾ ಇರುವಂಥ ಪಂದ್ಯ ಇತ್ತು ಇವತ್ತು. ಅಲ್ಲೇ ಪಕ್ಕದಲ್ಲೇ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿ ಇವತ್ತು ಪಂದ್ಯ ನಡೆಸೋದು ಬೇಡ ಅಂತ ಆರಂಭದಲ್ಲಿ ಆ ಪಂದ್ಯವನ್ನು ಕ್ಯಾನ್ಸಲ್ ಮಾಡೋದಾಯಿತು. ಬಟ್ ಉಳಿದಿರುವಂಥ ಪಂದ್ಯನೂ ಬೇಡ ಅಂತ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ವಿದೇಶಿ ಆಟಗಾರರು ಇರ್ತಾರೆ. ಸೊ ಅವರನ್ನು ಸೇಫಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಭಾರತ ಸರ್ಕಾರದ್ದು ಇರುತ್ತೆ, BCCIಯದ್ದು ಇರುತ್ತೆ. ಜೊತೆಗೆ ಬೇರೆ ಬೇರೆ ದೇಶದಿಂದ ಬಂದಿರುವಂಥ ಆಟಗಾರರ ಆ ದೇಶದಿಂದ ಮಾಹಿತಿ ಕೂಡ ಬಂದಿರುತ್ತೆ BCCIಗೆ. ಈಗ ಹೆಂಗೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಾದ ನಂತರ ಅಮೆರಿಕದ ಪ್ರಜೆಗಳನ್ನು ಪಾಕಿಸ್ತಾನದಿಂದ ವಾಪಸ್ ಕರೆತರಲಾಯಿತು. ಆ ರೀತಿಯ ಪ್ರೋಸೆಸ್ ಇರುತ್ತೆ. ಸೊ ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಹಾನಿ ಆಗೋದು ಬೇಡ ಅಂಥೇಳಿ ಮುಂದೆ ಆಗುವಂಥ ಸಮಸ್ಯೆಯನ್ನು ತಡೆ ಹಿಡಿಯಬೇಕಾಗತ್ತೆ. ಯುದ್ಧ ಮಾಡುವುದರ ಜೊತೆಗೆ ಆರ್ಥಿಕತೆಯ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇವತ್ತು ನಡೆಯಬೇಕಾಗಿರುವಂಥ IPL ಪಂದ್ಯ ರದ್ದಾಗಿದೆ ಈ ಒಂದು ಘಟನೆಯನ್ನು ನೋಡಿದಾಗ. ಬಟ್ ಈಗಿರುವಂಥ ಪ್ರಶ್ನೆ, ಮುಂದಿನ ಪಂದ್ಯಗಳು ಕೂಡ ಬಹುಶಃ ನಡೆಸೋದು ಡೌಟಾ ಅಂತ ಅನಿಸ್ತಾ ಇದೆ. ಎಸ್ ಹೇಮಕುಮಾರ್, ಯಾವುದೇ ಡೌಟ್ ಇಲ್ಲ. ಎಲ್ಲದಕ್ಕಿಂತ ಮುಂಚೆ ಬರೋದು ನಮ್ಮ ದೇಶ. ಯಾವುದೇ ಜಾತಿ ಆಗ್ಲಿ, ಧರ್ಮ ಆಗ್ಲಿ, ಏನೇ ಆಗ್ಲಿ, ಮೊದಲು ಬರೋದು ದೇಶ. ದೇಶಕ್ಕೆ ಏನಾದ್ರೂ ಅಪಾಯ ಬಂದಾಗ ಯಾವುದೇ ಕಾರ್ಯವನ್ನ ಕೂಡ ಸ್ಥಗಿತ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಅದು ಕೂಡ ಈಗ IPL ಸೀಸನ್ ಎಲ್ಲರೂ ಕೂಡ ಕ್ರಿಕೆಟ್ ಹಬ್ಬದಲ್ಲಿ ಭಾಗಿಯಾಗಿದ್ರು. ಅದರಲ್ಲೂ ಕೂಡ RCB ಅಂತೂ ಮೊದಲ ಬಾರಿ ಕಪ್ ಗೆಲ್ಲುವಂತಹ ತವಕದಲ್ಲಿತ್ತು. ಬಟ್ ಈ ಸಂದರ್ಭದಲ್ಲಿ ಈಗ IPL ಸ್ಥಗಿತ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದಾವೆ. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ, ಇವತ್ತಿನ ಪಂದ್ಯ ಧರ್ಮಶಾಲಾದಲ್ಲಿ ನಡೀತಾ ಇತ್ತು. ಅದು ಕೂಡ ಭಾರತದ ಗಡಿಯಲ್ಲಿ ನಡೀತಾ ಇತ್ತು. ನಾವು ನಿನ್ನೆಯಿಂದಲೂ ಕೂಡ ನಿನ್ನೆ ಭಾರತ ಏನು ಆಪರೇಷನ್ ಸಿಂಧೂರ ಆಯ್ತು, ಅದಾದ ನಂತರ ಕೂಡ ಎಲ್ಲಾ ಚಾನೆಲ್ಗಳಲ್ಲೂ ಕೂಡ ಒಂದು ಮಾಹಿತಿ ಬರ್ತಾ ಇತ್ತು, ಇಲ್ಲ ಧರ್ಮಶಾಲದಲ್ಲಿ ಮ್ಯಾಚ್ ಆಗಲ್ಲ, ಅದನ್ನ ಮುಂಬೈಗೆ ಸ್ಥಳಾಂತರ ಮಾಡಬಹುದು, ಅಥವಾ ಸೌತ್ ಇಂಡಿಯಾಗೆ ಎಲ್ಲಾದ್ರೂ ಸ್ಥಳಾಂತರ ಮಾಡಬಹುದು, ಅಥವಾ ಮ್ಯಾಚನ್ನೇ ಕ್ಯಾನ್ಸಲ್ ಮಾಡಬಹುದು ಅನ್ನುವಂತ ಒಂದು ಮಾಹಿತಿ ಹರಿದಾಡ್ತಾ ಇತ್ತು. ಬಟ್ ಅದನ್ನ ಬಿಟ್ಟು BCCI ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇವತ್ತು ಮ್ಯಾಚ್ ನ ಆಯೋಜನೆ ಮಾಡಿತು. ಪಂಜಾಬ್ ಹಾಗೂ DC ಧರ್ಮಶಾಲಾದಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇತ್ತು. 10.1 ಓವರ್ಗಳ ಮ್ಯಾಚ್ ಆಗಿತ್ತು. ಪಂಜಾಬ್ 122 ರನ್ಗಳನ್ನ ಗಳಿಸಿ ಒಂದು ವಿಕೆಟ್ ನ ಗಳಿಸಿ ಕಳ್ಕೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ ಲೈಟ್ಸ್ ಆಫ್ ಆಗತ್ತೆ ಎಲ್ಲವೂ ಕೂಡ. ಅವಾಗ ಅಲ್ಲಿರುವಂತ ಎಲ್ಲ ಸಾರ್ವಜನಿಕರಿಗೂ ಕೂಡ ಸುರಕ್ಷಿತವಾಗಿ ಮನೆಗೆ ಹೋಗ್ಬೇಕು ಅನ್ನುವಂತ ಆದೇಶ ಬರುತ್ತೆ. ಎಲ್ಲರೂ ಕೂಡ ಮನೆಗೆ ಹೋಗಿ ತಲುಪ್ತಾರೆ, ಮ್ಯಾಚ್ ನ ಕ್ಯಾನ್ಸಲ್ ಮಾಡ್ತಾರೆ. ಈ ಮೂಲಕ ಪಂದ್ಯ ಸ್ಥಗಿತವಾಗುತ್ತೆ. IPL ಮೊದಲ ಪಂದ್ಯ ಸ್ಥಗಿತ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಗಡಿ ಪ್ರದೇಶಗಳಲ್ಲಿ ಪಾಕಿಸ್ತಾನ ಮಿಸೈಲ್ ಅಟ್ಯಾಕ್ ಗಳನ್ನ ಮಾಡ್ತಾ ಇತ್ತು ಅನ್ನೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕ್ರಿಕೆಟ್ ಅಂಗಳ ಅಂತಂದ್ರೆ 25 30-40 ಸಾವಿರ ಜನ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ಟಾರ್ಗೆಟ್ ನ ಮಾಡಿಕೊಂಡು ಅದನ್ನ ಕ್ರಿಕೆಟ್ ಸ್ಟೇಡಿಯಂಗಳ ಕಡೆಗೆ ಹೋಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರ ಇತ್ತು. ಆ ಒಂದು ಕಾರಣಕ್ಕಾಗಿ ಯಾವುದೂ ಬೇಡ ಅಂತ ಹೇಳಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದು ಮ್ಯಾಚ್ ನ ಕ್ಯಾನ್ಸಲ್ ಮಾಡಲಾಗಿದೆ. ಈಗ ಸೆಮಿಫೈನಲ್ ಹಂತಕ್ಕೆ ಎಲ್ಲಾ
ತಂಡಗಳು ಕೂಡ ಫೈಟ್ ನಡೆಸ್ತಾ ಇದಾವೆ. ಪ್ರತಿಯೊಂದು ಕ್ರೀಡಾಂಗಣಗಳು ಫುಲ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಈ ಒಂದು ಅಂದ್ರೆ ಭಾರತ ಪಾಕಿಸ್ತಾನದ ನಡುವೆ ಒಂದು ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲಿ ಹೆಚ್ಚಿಗೆ ಜನ ಇರ್ತಾರೆ ಅದನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಖಂಡಿತವಾಗ್ಲೂ ಭಾರತ ಸೇನೆ ಅದಕ್ಕೆ ಬಿಟ್ಕೊಡೋದಿಲ್ಲ. ಅವು ಗಡಿಯಲ್ಲಿ ಬಂದಾಗ್ಲೇ ಅವ್ರ ಕ್ಷಿಪಣಿಗಳನ್ನ ಎಲ್ಲ ಹೊಡೆದೋಡಿಸ್ತಾ ಇದೆ ಭಾರತ. ಆದ್ರೆ ಮುಂಜಾಗ್ರತೆ ಕ್ರಮ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ IPL ನ ರದ್ದು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈಗಾಗಲೇ ಅನೇಕ ರಾಜಕೀಯ ನಾಯಕರು ಕೂಡ IPL ನ ರದ್ದು ಮಾಡಿ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ನೋಡಿ, ನೀವು IPL ನ ರದ್ದು ಮಾಡೋದ್ರಿಂದ ಏನ್ ದೊಡ್ಡ ಪ್ರಾಬ್ಲಮ್ಸ್ ಗಳೇನಿಲ್ಲ. ನೀವು 1 ತಿಂಗಳು ಅಥವಾ 2 ತಿಂಗಳು ಅಥವಾ ಕ್ಯಾನ್ಸಲ್ ಮಾಡಿಬಿಡಿ, ಏನು ಜನರಿಗೆ ಪ್ರಾಬ್ಲಮ್ ಇಲ್ಲ. ಜನರಂತೂ ಹೇಳ್ತಾ ಇರೋದು, ಜನರಾಗ್ಲಿ ಯಾರೇ ರಾಜಕೀಯ ಜನ ಆಗ್ಲಿ ಹೇಳ್ತಾ ಇರೋದು ಒಂದೇ, ನೋಡಿ ಭಾರತ ನಮ್ಮ ನೆಲ ಅಂತ ಬಂದಾಗ ನಾವು ಯಾವ್ದನ್ನ ಕೂಡ ಬಿಟ್ಕೊಡೋದಕ್ಕೆ ರೆಡಿ. ಅದರಲ್ಲೂ ಕೂಡ ಸಣ್ಣ ಇದೇನು ದೊಡ್ಡ ಒಂದು ಕೆಲಸ ಅಂತೂ ಅಲ್ವೇ ಇಲ್ಲ. BCCI ಇದನ್ನ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು. ಮ್ಯಾಚ್ ಗಳನ್ನ ಎಲ್ಲವನ್ನ ಕ್ಯಾನ್ಸಲ್ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ದಿನಗಳ ಬಿಟ್ಟು ಮ್ಯಾಚ್ ಆಡ್ತಿದ್ರೆ ಏನೂ ಪ್ರಾಬ್ಲಮ್ಸ್ ಗಳಿಲ್ಲ. ಯಾಕೆ ಅನ್ನೋದನ್ನ ಹೇಳೋದು, ಅದನ್ನ ನಾನು ಅವಾಗಲೇ ಹೇಳಿದೆ, ಒಂದು ಮ್ಯಾಚ್ ಅಂದ ತಕ್ಷಣ ಒಂದು ಕ್ರೀಡಾಂಗಣದಲ್ಲಿ ಒಂದು 50,000 ಜನ ಅಂತೂ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅದನ್ನ ಟಾರ್ಗೆಟ್ ಮಾಡಬಾರ್ದು, ಅಥವಾ ಜನರಿಗೆ ಇದನ್ನ ಟಾರ್ಗೆಟ್ ಮಾಡಿ ಹೊಡೆದ್ರೆ ಒಂದು ದೊಡ್ಡ ಅನಾಹುತನೇ ಸೃಷ್ಟಿಯಾಗುತ್ತೆ. ಇದೇ ಕಾರಣಕ್ಕಾಗಿ IPL ನ ಈ ವರ್ಷ ರದ್ದು ಮಾಡಬೇಕು. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಪರಿಸ್ಥಿತಿ ತಿಳಿ ಆಗುವವರೆಗೂ ಕೂಡ ಮುಂದೂಡಿಕೆ ಮಾಡಿದ್ರೆ ಒಳ್ಳೇದು ಅನ್ನುವಂತ ಅಭಿಪ್ರಾಯ. ಈಗಾಗಲೇ ಅನೇಕ ಸಂಸದರು ಕೂಡ ಮೋದಿ ಅವರಿಗೆ ಈ ಬಗ್ಗೆ ಮನವಿ ಕೂಡ ಮಾಡಿದ್ದಾರೆ. IPL ನ ರದ್ದು ಮಾಡಿ, ಇದು ಒಳ್ಳೆಯ ಸಮಯ ಅಲ್ಲ. IPL ನಡೀತಾ ಇರೋದು ಗಡಿಯಲ್ಲಿ ಉದ್ವಿಗ್ನವಾದಂತ ವಾತಾವರಣ ಇದೆ. ಮತ್ತೆ 2-3 ಮ್ಯಾಚ್ಗಳು ಈಗಾಗಲೇ ಗಡಿಯಲ್ಲಿ ಆಯೋಜನೆಗಳು ಮಾಡ್ಬೇಕಾಗಿದೆ. ಇಂತಹ ಒಂದು ಕಾರಣ ಇದೆ. ಮತ್ತೆ ಇನ್ನೊಂದು ಏನ್ ರೀಸನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಓಕೆ ಸೌತ್ ಇಂಡಿಯಾ ಕಡೆಗೆ ಆಡಿಸಿದ್ರೆ ಒಳ್ಳೇದು, ನಾರ್ತ್ ಅಲ್ಲಿ ಎಲ್ಲವೂ ಮ್ಯಾಚ್ ಗಳನ್ನ ಕ್ಯಾನ್ಸಲ್ ಮಾಡಿ ಸೌತ್ ಅಲ್ಲಿ ಮಾತ್ರ ಆಡಿಸುವಂತಹ ಒಂದು ಪ್ರಯತ್ನ ಮಾಡಿ ಅನ್ನುವಂಥದ್ದನ್ನು ಕೂಡ ಲೆಟರ್ ನ ಕೊಟ್ಟಿದ್ದಾರೆ. ಬಟ್ ಈಗ ಭಾರತ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಭಾರತ ಸರ್ಕಾರದ ನಿರ್ಧಾರದಂತೆ BCCI ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಇದು ಈಗ ಒಂದು ಕುತೂಹಲಕಾರಿ. ಬಟ್ ಎಲ್ಲರೂ ಕೂಡ ಹೇಳ್ತಾ ಇರೋದು IPL ಮ್ಯಾಚ್ ನ ಈ ವರ್ಷ ಈಗ ನಡೀತಾ ಇರೋದನ್ನ ರದ್ದು ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಬಟ್ ಕೆಲವೊಂದು ಅಂಧ ಅಭಿಮಾನಿಗಳು ಇರ್ತಾರೆ ಹೇಮಕುಮಾರ್, ಏನು ಅಂತಂದ್ರೆ, ಅವ್ರು ಅಲ್ಲಿ ಯುದ್ಧ ಮಾಡ್ಕೊಂಡ್ರೆ ನಮಗೇನ್ರಿ, ಇಲ್ಲಿ ಮ್ಯಾಚ್ ಆಡಿಸ್ರಿ, ಇಂತ ಕೆಲವೊಂದು ಕಮೆಂಟ್ಸ್ ಗಳು ಬರ್ತಾ ಇರತ್ತೆ, ಮಾತುಗಳನ್ನ ಹೇಳ್ತಿರ್ತಾರೆ. ಇವರೆಲ್ಲ ಕ್ರಿಕೆಟ್ ಅಭಿಮಾನಿಗಳಲ್ಲ, ದೇಶ ಅಭಿಮಾನಿಗಳು ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಇವರು ಒಂದು ಜನ ತಿಳ್ಕೊಂಡ್ ಬಿಡ್ಬೇಕು, ಈ ರೀತಿಯಾಗಿ ಮಾತುಗಳನ್ನ ಆಡೋರು ಏನೇ ಬರ್ಲಿ, ಧರ್ಮ ಅನ್ನೋದಿರ್ಲಿ ಅಥವಾ ನಾನು ಅನ್ನೋದಿರ್ಲಿ, ಶ್ರೀಮಂತಿಕೆ ಅನ್ನೋದಿರ್ಲಿ ಅಥವಾ ನನ್ನದು ಅನ್ನೋದಿರ್ಲಿ, ಇಂತಹ ಪರಿಸ್ಥಿತಿಯಲ್ಲಿ ಒಂದು ದೇಶ ಅಂತ ಬಂದಾಗ, ನಮ್ಮ ಮಣ್ಣು ಅಂತ ಬಂದಾಗ ಖಂಡಿತವಾಗ್ಲೂ ನಾವು ಭಾರತದ ಪರ ನಿಲ್ಬೇಕು. ಇದು ಎಲ್ಲರಿಗೂ ಈಗ ಇರುವಂತ ಜವಾಬ್ದಾರಿ. ಕೇವಲ ಗಡಿಯಲ್ಲಿ ಸೈನಿಕರಿಗೆ ಮಾತ್ರ ಇದು ಇದೆ, ಅವ್ರವ್ರು ಹೊಡೆದಾಡ್ತಾ ಇದ್ದಾರೆ ಅನ್ನುವಂಥದ್ದು ಏನಾದ್ರೂ ಸಲಹೆ ತಗೊಂಡ್ರೆ ಅಂತಹ ಮೂರ್ಖರು ಯಾರು ಇಲ್ಲ. ಇದನ್ನ BCCI ಕೂಡ ಅಳವಡಿಸ್ಕೊಳ್ಬೇಕು. ಅವರು ಸರ್ಕಾರ ಹೇಳುತ್ತೆ ಅಥವಾ ಅವ್ರು ಯಾರೋ ಹೇಳ್ತಾರೆ, ಅಲ್ಲಿವರೆಗೂ ನಾವು ಕಾಯೋದನ್ನ ಬಿಟ್ಟು, ಈಗ ಸದ್ಯದ ಪರಿಸ್ಥಿತಿ, ನಮ್ಮ ಭಾರತದ ಪರಿಸ್ಥಿತಿ ಸರಿ ಇಲ್ಲ, ಖಂಡಿತವಾಗ್ಲೂ ನಾವು ಈ ಒಂದು IPL ನ ಈಗ ರದ್ದು ಮಾಡಿ ಅಥವಾ ಮುಂದೂಡ್ತೀವಿ ಅಥವಾ ಮುಂದಿನ ವರ್ಷ ಆಡ್ತೀವಿ ಅಥವಾ ಆಡ್ಸೋದೇ ಇಲ್ಲ, ಇಂತಹ ನಿರ್ಧಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ಕ್ರಿಕೆಟ್ ಮೇಲೂ ಕೂಡ ಭಾರತದ ಜನರ ಅಭಿಮಾನ ಕೂಡ ಜಾಸ್ತಿ ಆಗತ್ತೆ. ಈ ಒಂದು IPL ನ ಮುಂದೂಡಿಕೆ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ನೆಮ್ಮದಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಎಲ್ಲೂ ಕೂಡ ಒಂದು ಆತಂಕದ ವಾತಾವರಣ ಇರಲ್ಲ ಅನ್ನೋದು ಒಂದು ಉದ್ದೇಶ ಇದ್ದೇ ಇರುತ್ತೆ ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.